ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಒಂದು ರೀತಿ ಅಕಾಡೆಮಿಕ್ ಆಗಿರುವಂಥ ಕಾರ್ಯಕ್ರಮ ಮತ್ತು ಬಸವಣ್ಣವರ ಬುದ್ಧನ ತತ್ವಗಳನ್ನು ಇಡೀ ದೇಶದಲ್ಲಿ ಸಾರ್ವತ್ರಿಕವಾಗಿ ಒಂದು ಜಾತಿ ಮತ ಧರ್ಮವನ್ನು ಮೀರಿದಂಥ ಕಾರ್ಯಕ್ರಮವನ್ನಾಗಿ ಮಾಡಬೇಕಂತೇಳಿ ಮತ್ತು ಶಾಂತಿ ಮತ್ತು ಸಹನೆ ಈ ಎರಡರ ಪ್ರತೀಕವಾಗಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಉಸ್ತುವಾರಿಯನ್ನು ನಮ್ಮ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿಯವರು ಮುರುಘರಾಜೇಂದ್ರ ಮಠದ ಅನುಭವ ಮಂಟಪದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಪೂಜ್ಯರು ನೇತೃತ್ವವನ್ನು ವಹಿಸಿಕೊಂಡು ಅವರೇ ಸಮ್ಮುಖವನ್ನು ವಹಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಮೊದಲನೇ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಾರೆ. ಆ ವ್ಯವಸ್ಥೆ ಬಗ್ಗೆ ಪೂಜ್ಯರು ಕೂಡ ಹೇಳೋರಿದ್ದಾರೆ. ಸಾರ್ವಜನಿಕರು ಎಲ್ಲರೂ ಕೂಡ ಎಲ್ಲ ವರ್ಗದವರು ಯಾವುದೇ ಒಂದು ವರ್ಗರಹಿತ ಅನ್ನುವಂಥ ಸಂದರ್ಭಕ್ಕೆ ಚಿಂತನೆ ಮಾಡಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕನ್ನುವಂಥದ್ದು ನಮ್ಮ ಆಲೋಚನೆ ಆಗಿದೆ. ಈಗ ಪೂಜ್ಯರು ಕೂಡ ವೇದಿಕೆ ಮೇಲಿರುವಂಥವರೆಲ್ಲರೂ ಕೂಡ ಅವತ್ತು ಘನ ಉಪಸ್ಥಿತರಿರ್ತಾರೆ. ಪೂಜ್ಯರು ಈಗ ಒಂದೆರಡು ಮಾತುಗಳನ್ನು ಮಾತನಾಡ್ತಾರೆ. ಶಾಸಕರ ಕಚೇರಿಯನ್ನ ನನ್ನ ಗಮನಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನವೀಕರಿಸಿ ಸಭೆಗಳನ್ನ ಮಾಡೋದಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ತಾಲೂಕಿನ ಆಡಳಿತ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಇವತ್ತು ನವೀಕರಣವನ್ನ ಮಾಡಿದಿರಿ. ನೋಡೋದಕ್ಕೆ ಚೆನ್ನಾಗಿದೆ, ಕೂತ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಅಷ್ಟೇ ಪ್ರಮಾಣದಲ್ಲೂ ಕೂಡ ಅವರಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಈ ಕಚೇರಿ ಮಾಡಿದ್ದಕ್ಕೂ ಕೂಡ ಅರ್ಥ ಬರ್ತದೆ. ನಿರೀಕ್ಷಿತವಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ನನಗೆ ಖಂಡಿತ ಗೊತ್ತಿರಲಿಲ್ಲ. ಬೆಳಿಗ್ಗೆ ಅಷ್ಟೇ ಗೊತ್ತಾಯ್ತು ಕಚೇರಿ ಮಾಡಿದ್ದಾರೆ ಇರ್ತಕ್ಕಂಥದ್ದು. ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆ ಕೆಲಸ ಮಾಡೋಣ. ನೀವೆಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳಿ, ನನಗೆ ನೀವು ಬಂದಿರತಕ್ಕಂಥದ್ದು ಇದೊಂದು ಆಶೀರ್ವಾದ ಅಂತ ಹೇಳಿ ಭಾವಿಸ್ತೇನೆ. ನೀವೊಂದು ತಗೊಳ್ರಣ ಸುಮ್ಮನೆ ಹಿಂಗೆ ಎಲ್ಲ ಕೈ ಮೇಲೆ ಎತ್ತಿ ಬೇಗ. ನೀವೊಂದೊಂದು ಇಟ್ಕೊಂಡ್ರೆ ಭಾಷಣ ಚೆನ್ನಾಗಿ ತೆಗಿರಮ್ಮ. ಹಾಗಾದ್ರೆ ಅಧ್ಯಕ್ಷ ಇಲ್ಲಿ ಅವ್ರಿ around 5 p.m. in Dharmasthala police station limits, there is a complaint that two groups have clashed among themselves. The YouTubers, around 3 YouTubers who were there to give their live feedback through their YouTube channels are said to be assaulted by local public, saying that they have defamed the local place, the name of the local place. So in this connection, FIR is being registered. And another case is regarding a press reporter of Suvarna News TV channel, so who has said that
the team of Saujanya and its followers have assaulted him. So we are verifying both the complaints based on whatever video and other documents available. We verify and take appropriate legal action. I'm discussing with the doctors. Doctor. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.